ನೆಲಮಂಗಲ ಕಂದಾಯ ಇಲಾಖೆಯಲ್ಲಿ ನಡೆದಿದೆಯಾ ಬಹುಕೋಟಿ ಹಗರಣ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಗೋಮಾಳ ತಿಂದು ತೇಗಿದ್ದಾರೆ. ಕೈಪಾಳ್ಯದ ಮುಖಂಡನ ಮೇಲೆ ವಿಪಕ್ಷಗಳ ಗಂಭೀರ ಆರೋಪ. ಶಾಸಕರ ಕಣ್ಗಾವಲಿನಲ್ಲಿ ನಡೆದಿದೆ ಬಹುಕೋಟಿ ಭ್ರಷ್ಟಾಚಾರ ಎಂದು ಆರೋಪ. ಶೀಘ್ರದಲ್ಲೇ ದಾಖಲೆ ಸಮೇತ ಪತ್ರಿಕಾಗೋಷ್ಠಿ ನಡೆಸಲಿರುವ ಜಗದೀಶ್ ಚೌಧರಿ ದಾಖಲೆ ಇಟ್ಟುಕೊಂಡು ಮಾಧ್ಯಮದ ಮುಂದೆ ಬರ್ತೀನಿ ಎಂದು ಗುಡುಗು. ರಾಜ್ಯದಲ್ಲೇ ನಂಬರ್ 1 ಭ್ರಷ್ಟಾಚಾರ ನೆಲಮಂಗಲದಲ್ಲಿ ಆಗ್ತಿದೆ. ಇದರ ಬಗ್ಗೆ ದಾಖಲೆ ಬಿಡುಗಡೆ ಮಾಡ್ತೀವಿ ಎಂದು ಗುಡುಗು. ಭ್ರಷ್ಟಾಚಾರದಿಂದ ತುಂತುರ್ಕಾರ್ತಕ್ಕಂತ ಯಾವ್ದಾದ್ರು ವಿಧಾನಸಭಾ ಕ್ಷೇತ್ರ ಇದ್ರೆ ಅದು ನೆಲಮಂಗಲ ವಿಧಾನಸಭಾ ಕ್ಷೇತ್ರ. ಕೇಳ್ರಿ, ಆಳೋ ಕರೆಕ್ಟ್ ಆಗಿದ್ರೆ ಆಳ್ಸೋರು ಕರೆಕ್ಟ್ ಆಗಿರ್ತಾರೆ. ಅದು ನಾನೇ ಸರಿ ಇಲ್ಲ ಅಂತ ಇನ್ನೊಬ್ರ ಮೇಲೆ ಬಿಲ್ ಮಾಡಿ ತೋರ್ಸಕ್ ಆಗ್ತಾ ಇಲ್ಲ. ಒಂದಕ್ಕೂ ಕೂಡ ದುಡ್ಡು, ಒಬ್ಬ ಬಡವ ಖಾತೆ ಮಾಡ್ಸಕ್ ಹೋದ್ರು ಕೂಡ ದುಡ್ಡು, RTO ಲೋಡ್ ತಡೋಕ್ಕೂ ದುಡ್ಡು, RTO ಕಲೆಕ್ಷನ್ ಮಾಡಿ ಇನ್ನೊಬ್ರು ದುಡ್ಡು ಕೊಡೋಕ್ಕೂ ದುಡ್ಡು. ಆಗಿಲ್ಲ ಅಂತ ಇರ್ತಕ್ಕಂಥ ಭ್ರಷ್ಟಾಚಾರಗಳು ತುಂಬಾ ತುಳ್ಕಾಡ್ತದೆ. ಯಾವ ಲೇಔಟ್ ಆಯ್ತವೆ, ಲೇಔಟ್ ಕರೆಕ್ಟಾಗಿ ಅನುಮೋದನೆ ಇದ್ದು ಕರೆಕ್ಟ್ ಡಾಕ್ಯುಮೆಂಟ್ ಕೂಡ ಅನುಮೋದನೆ ಕೊಡ್ತಾ ಇಲ್ಲ. ಆಮೇಲೆ ಅದು ದುಡ್ಡು ಯಾರು ಕರೆಕ್ಟಾಗಿ ಎಲ್ಲ ಡಾಕ್ಯುಮೆಂಟು ನೀವು ತಂಡ ಕೊಡಿ ನಗರ ಯೋಜನಾ ಪ್ರಾಧಿಕಾರಕ್ಕೆ. ನಮ್ಮ ಮಲ್ಲಣ್ಣ ಓಡಾಡ್ತಿ ತಾಲೂಕು ಆಫೀಸು, ND ಆಫೀಸು. ಈಗ ಎಲ್ರಿ ನಾನೇ ಹೋಗಿ ನಾನು ನೋಡಿರೋದು ಎಲ್ಲದೇ ಅಂತ ಇವತ್ತು ಹಂಗಂತ ಪರಿಸ್ಥಿತಿ ಬಂದ್ಬಿಡೋದು. ಪಾಪ ಯಾರೇ ಹೋದ್ರು ಲೇಔಟ್ ಮಾಡೋಲ್ಲ, ಭಾಳ ಹಿಂಸೆ ಪಡ್ತಾವ್ರೆ. ಆದ ಕಾರಣ ಮುಂದಿನ ದಿನಗಳಲ್ಲಿ ಎಲ್ಲನೂ ಕೂಡ ನಿಮ್ಮ ಮುಂದೆ ಕರೆದು ಇಡೀ ಎಲ್ಲ ವಿಚಾರನೂ ಕೂಡ ಮುಂದೆ ತರ್ತೀವಿ. ನಿಮ್ಗೆಲ್ಲರೂ ಕೂಡ ಒಳ್ಳೆಯದಲ್ಲಿ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ, ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಕೂಡ ನೋಡ್ರಿ, ಇಡೀ 224 ಕ್ಷೇತ್ರದಲ್ಲಿ ಭ್ರಷ್ಟಾಚಾರದಿಂದ ತುಂತುರ್ಕಾರ್ತಕ್ಕಂಥ ಯಾವ್ದಾದ್ರು ವಿಧಾನಸಭಾ ಕ್ಷೇತ್ರ ಇದ್ರೆ ಅದು ನೆಲಮಂಗಲ ವಿಧಾನಸಭಾ ಕ್ಷೇತ್ರ. ಯಾಕೆ ಅಂತ ಕೇಳ್ರಿ, ಆಳೋ ಕರೆಕ್ಟ್ ಆಗಿದ್ರೆ ಆಳ್ಸೋರು ಕರೆಕ್ಟ್ ಆಗಿರ್ತಾರೆ. ಇಲ್ಲೇನಾಗೋದು ನಾನೇ ಸರಿ ಇಲ್ಲ ಅಂತ ಇನ್ನೊಬ್ರ ಮೇಲೆ ಬಿಲ್ ಮಾಡಿ ತೋರ್ಸಕ್ ಆಗ್ತಾ ಇಲ್ಲ. ಇಲ್ಲಿ ಪ್ರತಿಯೊಂದಕ್ಕೂ ಕೂಡ ದುಡ್ಡು, ಒಬ್ಬ ಬಡವ ಖಾತೆ ಮಾಡ್ಸಕ್ ಹೋದ್ರು ಕೂಡ ದುಡ್ಡು, RTO ಲೋಡ್ ತಡೋಕ್ಕೂ ದುಡ್ಡು, RTO ಕಲೆಕ್ಷನ್ ಮಾಡಿ ಇನ್ನೊಬ್ರು ದುಡ್ಡು ಕೊಡೋಕ್ಕೂ ದುಡ್ಡು. ನೀವು ಮಾಧ್ಯಮದಲ್ಲಿ ಕೆಲವು ಉತ್ತಮ ಸ್ನೇಹಿತರು, ಯೂಟ್ಯೂಬರ್ಸು ಮತ್ತು ಪತ್ರಿಕಾ ಮಾಧ್ಯಮ ಸ್ನೇಹಿತರು ಏನಿದ್ದೀರಿ, ಭ್ರಷ್ಟಾಚಾರವಾಗಿ ಬಯಲು ಇಳಕ್ಕೆ ನೀವು ಪ್ರಯತ್ನ ಪಟ್ಟರೆ ನಮ್ಮ ಸಂಪೂರ್ಣ ಸಹಕಾರ ಇರ್ತದೆ. ನಾವು ಕೂಡ ನಿಮ್ಮ ಜೊತೆ ಇರ್ತೀವಿ. ಯಾವುದೇ ಕಾರಣಕ್ಕೂ ಭಯ ಬೀಳೋಂಥ ಅವಶ್ಯಕತೆ ಇಲ್ಲ. ಈಗ ವಿಚಾರ ನನ್ನ ಗಮನಕ್ಕೆ ಬಂದಿರಲಿಲ್ಲ, ಏನೋ RTO ವಿಚಾರ ಬಂದಿದೆ ಅಂತ. RTO ಬಿಡಿ, ಇಡೀ ರಾಜ್ಯನ ಧ್ವನಿ ಎದ್ದೋಗದೆ. ನಮ್ಮ PDO ಕತೆ ಹೇಳ್ಬೇಕು, ನಂದು ದೊಡ್ಡ ಇತಿಹಾಸ ಐತೆ ನನ್ನ ಪಟ್ಟಿ ಅಂತ. ನನ್ನ ಹತ್ರ ಈ ತ್ಯಾಮಂಡ್ಲದು ಅಂತ ತಗೊಂಡು ಮೊನ್ನೆ ಮನ್ಮಂತಣ್ಣ ನಮ್ಮ ಎಲ್ಲ ಸ್ನೇಹಿತರೆಲ್ಲ ತ್ಯಾಮಂಡ್ಲದು ಅಂತ ತಗೊಂಡ್ರು. ಅಲ್ಲಿ ಆ ಎಮ್ಮಂದು ಕಡ್ತಾ ನೋಡಿದ್ರೆ ಒಂದು 6.5 ಅವರ್ ಪಿಕ್ಚರೇ ತೆಗಿಬೋದು. ಆ ಎಮ್ಮ 2 ಕಡೆ ಕೆಲಸ ಅಂತಾರೆ, ಮಲ್ಲಣ್ಣವ್ರಿಗೂ ಹಾಕೋದು, ತ್ಯಾಮಂಡ್ರಿಗೂ ಹಾಕೋದು. ಏನ್ರಿ ಮಾನ್ಯ ಶಾಸಕರೇ, ಯಾರು ಭ್ರಷ್ಟಾಚಾರ ಮಾಡ್ತಾರೆ ಅವ್ರಿಗೆ ನಿಮ್ಮ ಕುಮ್ಮಕ್ಕಂದ್ರೆ ಇದ್ರ ಉರುವಾರ ಯಾರು? ಯಾಕೆ ಭ್ರಷ್ಟಾಚಾರ ಮಾಡ್ತಕ್ಕ PDO ತ್ಯಾಮಂಡ್ರಿಗೂ ಗೊಲ್ಲಳ್ಳಿಗೂ ಹಾಕಕ್ಕಂತ ಇದ್ದೀರಿ? ಭ್ರಷ್ಟಾಚಾರದ ಅಧಿಕಾರ ಹೊಂದಿರತಕ್ಕಂಥ PDOನ 2 ಕಡೆ ಕೆಲಸ ಯಾಕೆ ಕೊಡ್ತಾ ಇದ್ದೀರಿ? ಯಾಕೆ ಚೆನ್ನಾಗಿ ಕಲೆಕ್ಷನ್ ಮಾಡ್ತಾರೆ ಅಂತನ? ಇದಕ್ಕೆಲ್ಲ ನಾವು ಅವಕಾಶ ಮಾಡಿಕೊಡಲ್ಲ.